ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಉಗಾರೆ ಯಜಾಬ್ನಿಂದ ಎಲ್ಲರಿಗೆ ಶುಭೋದಯ. ಇವತ್ತು ನಾವು ಸಬ್ಜೆಕ್ಟ್ ಗಣಿತ ಅದರಲ್ಲಿ ಭಾಗ 2 ಸುಮಾರು 15 ಕ್ವೆಶ್ಚನ್ ಇದೆ. ಎಲ್ಲವೂ ತುಂಬ ಬಹಳ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಮೊದಲನೇದಾಗಿ 3x + 2ky = 2, 2x + 5y + 1 = 0 ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ k ಯ ಬೆಲೆ ಏನು? ಇಂಪಾರ್ಟೆಂಟ್ ಕ್ವೆಶ್ಚನ್. ಆಪ್ಷನ್ಸ್ ನೋಡಿ. ಇಲ್ಲಿ ನೋಡಿ, 3x + 2ky = 2 ಹೌದಾ, 2x + 5y + 1 = 0 ಸಮೀಕರಣಗಳು. ನೆನಪಿರಲಿ ನಿಮಗೆ, ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿದ್ದರೆ ಫಾರ್ಮುಲಾ a1/a2 = b1/b2 not equal to c1/c2 ಹೌದಾ. ಇದು a1 b1 a2 b2 ವ್ಯಾಲ್ಯೂ ತುಂಬಿಡಿ. 3/2 2k/5 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡಿ. 15 4k k = 15/4. ಆನ್ಸರ್ ಬಂದು ಫಸ್ಟ್ ಒನ್. ನೆಕ್ಸ್ಟ್ ಕ್ವೆಶ್ಚನ್. x ಮತ್ತು yಗಳ ಯಾವ ಬೆಲೆಗೆ 2x - 3y = 12 ಸಮೀಕರಣವು ಸರಿ ಹೊಂದುತ್ತದೆ? ಆಪ್ಷನ್ಸ್ ನೋಡಿ. ಅವರು ಯಾವ ಈ ಸಮೀಕರಣ ಇದು ನೋಡಿ, 2x - 3y = 12 ಹೌದಾ. ಈ ಸಮೀಕರಣಕ್ಕೆ ಯಾವುದು ಸರಿ ಹೊಂದುತ್ತೆ ಕೇಳಿದ್ದಾರೆ. ಯಾವ ಪಾಯಿಂಟ್ ಹಾಕಿದರೆ 12 ಬರ್ತದೆ ನೋಡಿ. 2x - 3y = 12. ಇಲ್ಲಿ ನೋಡಿ, x ಮತ್ತು y ದಲ್ಲಿ ವ್ಯಾಲ್ಯೂ ತುಂಬಬೇಕು. ನಾನು x = 3 y = -2 ತುಂಬ್ತೀನಿ. 2 × 3 - 3 × -2 = 12. 6 - 6 ಈ ಮೈನಸ್ ಆಗುತ್ತೆ. 12 - ಪ್ಲಸ್ 12. ಆನ್ಸರು ನಿಮ್ಮ ವ್ಯಾಲ್ಯೂಗಳು ಆನ್ಸರ್ ಡಿ ಹೌದಾ. ನೆಕ್ಸ್ಟ್ ಕ್ವಶನ್. -3 - 1 1 3 ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ 10ನೇ ಪದ ಕೇಳಿದರೆ ಇಲ್ಲಿ ನೋಡಿ. ದಯವಿಟ್ಟು ನನ್ನ ಜೊತೆ ನೀವು ಬಿಡಿಸ್ತಾ ಹೋಗ್ರಿ. ನಾ ಬಿಡಿಸೋದು ಸ್ವಲ್ಪ ಫಾಸ್ಟ್ ಆದರೆ ದಯವಿಟ್ಟು ನೀವು ಸ್ಟಾಪ್ ಮಾಡಿ ಮತ್ತೆ ರಿವರ್ಸ್ ಬಂದದ್ದು ನೋಡಿ. ಆದರೆ ಹಾಗೆ ಮುಂದೆ ಹೋಗಬೇಡಿ, ಬಿಡಿಸಿ ಹೋಗಿ. ಎಲ್ಲ ಇಂಪಾರ್ಟೆಂಟ್ ಇದೆ. ನಾನು ಸಮಯದ ಕಮ್ಮಿ ಇರೋದ್ರಿಂದ ಫಾಸ್ಟಾಗಿ ಬಿಡಿಸ್ತಾ ಇದ್ದೀನಿ ಅಷ್ಟೇ. ಪಾಯಿಂಟ್ಸು -3 - 1 1 3 ಡ್ಯಾಶ್ 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 10ನೇ ಪದ ಕೇಳಿದ್ದಾರೆ ಹೌದಾ. 10ನೇ ಪದ ಹೆಂಗೆ ಬರ್ತೀರಾ? a10 = a + 9d ಕರೆಕ್ಟಾ. ಎ ಅಂದರೆ -3 ಕೊಟ್ಟಿದ್ದಾರೆ, +9. ಡಿ ಅಂದರೆ -1ದಲ್ಲಿ +3 ಕಳೆದ್ರೆ +2 ಬರುತ್ತೆ. a2 - a1 ಫಾರ್ಮುಲಾ. 2ನೇ ಪದದಲ್ಲಿ 1ನೇ ಪದ ಕಳಿಬೇಕು, ಗೊತ್ತಾಗುತ್ತೆ ಹೌದಾ. ಎಷ್ಟು ಬರುತ್ತೆ ನೋಡಿ ಈಗ? -3 + 18 15. ಆನ್ಸರ್ ಇದೆ ನೋಡಿ, ಆಪ್ಷನ್ ಸಿ 15. ನೆಕ್ಸ್ಟ್ ಕ್ವಶನ್. 3x² - 3 (2x - 4) = 0 ವರ್ಗ ಸಮೀಕರಣವನ್ನು ಆವರ್ತ ರೂಪ, ಅದರ ಆವರ್ತ ರೂಪ ಯಾವುದಂದ್ರೆ ax² + bx + c = 0ಗೆ ತಂದಾಗ ದೊರಕುವ ಸ್ಥಿರಾಂಕವು. ಅವ್ರು ಕೇಳಿದ್ದು ನಮಗೆ ಸ್ಥಿರಾಂಕ ನೋಡಿಲಿ. ಮೊದಲು ನೀವು ಕ್ವಶನ್ ಸ್ಪಷ್ಟವಾಗಿ ತಿಳ್ಕೋಬೇಕು, ಬಿಡಿಸ್ಬೇಕು. ತಪ್ಪಾಗಿ ಸರಿಯಲ್ಲಿ ಬಿಡಿಸ್ಬೇಕು. 3x² - 3 2x - 4 = 0 ಹೌದಾ. 3x² - 3 ಈಗ ಗುಣಿಸಿ 6x - 12 ಹೌದಾ. ಈ ಮೈನಸ್ಸು ಈ ಮೈನಸ್ ಕೊಡಿ ಪ್ಲಸ್. ಮುಂದೆ ಇದೆ
ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ರೂಪದಲ್ಲಿ ಬಂತು. ಅವ್ರು ಕೇಳಿದ ನಮಗೆ ಸ್ಥಿರಾಂಕ ಯಾವುದು? ಸ್ಥಿರಾಂಕ ಇಲ್ಲಿ ಸಿ ವ್ಯಾಲ್ಯೂ ಈಕ್ವಲ್ ಟು 12. ಆನ್ಸರ್ ನೋಡಿ 12. ನೆಕ್ಸ್ಟ್ ಕ್ವಶನ್ 2x - 3 x + 5 = 0 ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಅದರ ಮತ್ತೊಂದು ಮೂಲವು ಯಾವುದಂತ ಕೇಳ್ತಾರೆ ಅವರು. ಅಂದರೆ ಈಗ ಆಲ್ರೆಡಿ ಅವರು ಒಂದು ಮೂಲ ಕೊಟ್ಟಿದ್ದಾರೆ, ಇನ್ನೊಂದು ಮೂಲ ನಾವು ಕಂಡುಹಿಡಬೇಕು. ನೋಡಿಲಿ 2x - 3 x + 5 = 0 ಹೌದಾ? 2x - 3 x + 5 = 0. 2x = 3 x = -5 ಇದು ಕೊಟ್ಟಿದ್ದಾರೆ ಅವರು. ಇದು x = 3/2 ಇದನ್ನು ಕೇಳಿದ್ದವರು. x = 3/2 ಸಿ. ತುಂಬ ಸುಲಭವಾಗಿರುತ್ತೆ, ಆದರೆ ದಯವಿಟ್ಟು ನೀವು ಮೊದಲು ಕ್ವಶನನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ಮೂಲವು ಅವ್ರಿಗೊಂದು ಕೊಟ್ಟಿರ್ತಾರೆ, ಇನ್ನೊಂದು ಮೂಲ ಕೇಳಿರ್ತಾರೆ. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಆ್ಯಂಗಲ್ ಬಿ = 90 ಡಿಗ್ರಿ, ಎ ಬಿ = 6 ಸೆಂಟಿಮೀಟರ್, ಬಿ ಸಿ = 8 ಸೆಂಟಿಮೀಟರ್ ಮತ್ತು ಎ ಸಿ = 10 ಸೆಂಟಿಮೀಟರ್ ಆದಾಗ ಸೈನ್ 90 - ಥೀಟಾರ ಬೆಲೆ. ಇಂಪಾರ್ಟೆಂಟ್ ಕ್ವಶನ್. ಅಲ್ಲೇ ಡೈಗ್ರಾಮ್ ನೋಡಿ, ಅವರು ಸಹ ಡೈಗ್ರಾಮ್ ಕೊಟ್ಟಿರ್ತಾರೆ. ಎಕ್ಸ್ಪ್ಲನೇಷನ್ ನೋಡಿ, ಡೈಗ್ರಾಮ್ ಹಾಕೊಳ್ಳಿ ಮೊದಲು. ಹೌದಾ? ಎ ಬಿ ಸಿ ಎಷ್ಟಿದೆ? ಎ ಬಿ 6 ಸೆಂಟಿಮೀಟರ್ ಇದೆ, ಮತ್ತು ಎ ಸಿ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಇನ್ನೊಂದು ಯಾವುದು? ಬಿ ಸಿ ಕೇಳಿದ್ದಾರೆ, ಅದು ಬಿ ಸಿ 8 ಸೆಂಟಿಮೀಟರ್. ಇವೆಲ್ಲ ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೌದಾ? ನಮ್ಗೆ ಅವ್ರು ಕೇಳಿದ ಯಾವುದು? ಸೈನ್ 90 - ಥೀಟಾ ಬೆಲೆ. ಹೌದಾ? ಇಲ್ಲಿ ನೋಡಿ, ಸೈನ್ 90. ಹೌದಾ? ನಿಮಗೆ ಫಾರ್ಮುಲಾ ನೆನಪಿರಬೇಕು. ಸೈನ್ 90 - ಥೀಟಾ = ಕಾಸ್ ಥೀಟಾ ಅಂತ ನೆನಪು. ಸೈನ್ 90 - ಥೀಟಾ = ಕಾಸ್ ಥೀಟಾ ಅಂದ್ರೇನೆ ಅಡ್ಜಸೆಂಟ್ ಅಪಾನ್ ಹೈಪಾಟ್ನಸ್. ಅಡ್ಜಸೆಂಟ್ ಅಂದರೆ ಬಿ ಸಿ ಅಪಾನ್ ಎ ಸಿ. ಸೈನ್ 90 - ಥೀಟಾ, ಬಿ ಸಿ ಅಂದರೆ ಎಷ್ಟು? 8, ಎ ಸಿ ಅಂದರೆ ಎಷ್ಟು? 10. ಅವರ ಸಂಖ್ಯೆ ಕೊಟ್ಟಿದ್ದಾರೆ. ಹೌದಾ? ಮತ್ತು ಆನ್ಸರ್ ನೋಡಲಿ. ಡಿ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್, ನೀವು ಏನಿಲ್ಲ ಇಲ್ಲಿ ಏನು ಕೇಳಿದ್ರೆ ಸೈನ್ 90 - ಥೀಟಾ ಅಂದರೆ ಸೈನ್ ಥೀಟಾನೇ ಇದು ಸೈನ್ ಥೀಟಾ ಇದ್ದಂಗೆ ಇದಕ್ಕೆ ಥೀಟಾ ವ್ಯಾಲ್ಯೂ 90 - ಥೀಟಾ ಇದೆ ಅಷ್ಟೇ. ಆದರೆ ಅದು ನಿಮ್ಮ ಫಾರ್ಮುಲಾ ನೆನಪಿದ್ರೆ ಖಂಡಿತ ಬರುತ್ತೆ. ನೆಕ್ಸ್ಟ್ ಕ್ವಶನ್, ದಯವಿಟ್ಟು ಎಲ್ಲ ಫಾರ್ಮುಲಾ ಎಲ್ಲ ಸೂತ್ರಗಳನ್ನು ಬಿಡಿಸಿ ತೆಗೀರಿ. ಸೂತ್ರ ಮೇಲೆ ತುಂಬ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಆ್ಯಂಗಲ್ ಎ ಬಿ ಸಿ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಡಿ ಎಫ್ ಇವು ಸಮರೂಪಿ ಇದ್ದಾವೆ. ಹೌದಾ? ಮತ್ತು ಆ್ಯಂಗಲ್ ಎ ಬಿ ಸಿ = ಆ್ಯಂಗಲ್ ಡಿ ಇ ಎಫ್ = 60 ಡಿಗ್ರಿ ಆದಾಗ ಎ ಸಿಯ ಉದ್ದವು. ಇಂಪಾರ್ಟೆಂಟ್ ಕ್ವಶನು. ಅವರೇ ನಿಮಗೆ ಡೈಗ್ರಾಮು ಕೊಟ್ಟಿದ್ದಾರೆ. ಡೈಗ್ರಾಮ್ ನೋಡ್ಕೊಳ್ಳಿ ಒಂದು ಸಲ. ಓಕೆ, ಇಲ್ಲಿ ನೋಡಿ, ಟ್ರಯಾಂಗಲ್ ಎ ಬಿ ಸಿ ಸಮರೂಪಿ ಟ್ರಯಾಂಗಲ್ ಡಿ ಇ ಎಫ್. ಟ್ರಯಾಂಗಲ್ ಎ ಬಿ ಸಿ ಸಮರೂಪಿ ಡಿ ಇ ಎಫ್. ಸಮರೂಪಿ ಅಂದರೆ ಎರಡು ಸಮನಾಗಿದೆ. ಹೌದಾ? ದೇರ್ಫೋರ್ ಬಿ ಸಿ ಇ ಎಫ್ = ಎ ಸಿ ಡಿ ಎಫ್. ಡೈಗ್ರಾಮ್ದಲ್ಲಿ ನೋಡಿ, ಬಿ ಸಿ ಇ ಎಫ್ ಎ ಸಿ ಡಿ ಎಫ್. ನಮಗೆ ಕೇಳಿದ್ದವರು ಎ ಸಿ. ಹೌದಾ?
ಆದ್ದರಿಂದ ಬಿ ಸಿ ಎಷ್ಟಿದೆ 6, ಇ ಎಫ್ ಇದೆ 3, ಎ ಸಿ ಎಷ್ಟಿದೆ ಗೊತ್ತಿಲ್ಲ ಹಾಗೆ ಇಡಿ. ಡಿ ಎಫ್ ಎಷ್ಟಿದೆ 1.3ನಾ? ಓಕೆ. ದೇರ್ ಫೋರ್ 3 1 3 2 ದೇರ್ ಫೋರ್ ಎ ಸಿ ಈಕ್ವಲ್ ಟು 2.6. ಆನ್ಸರು ಸಿ. ಇದನ್ನು ಇಂಟು ಮಾಡಿದ್ರೆ ಆಯ್ತಷ್ಟೇ. ನೆಕ್ಸ್ಟ್ ಕ್ವಶನ್, 5 + 7 + 9 + ಡ್ಯಾಶ್ 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 + 43 ಈ ಶ್ರೇಣಿಯಲ್ಲಿ A20 = 43 ಆದರೆ S20ಯ ಬೆಲೆ. ನಾನು ಹೇಳ್ತಾ ಇರೋದು ಸ್ವಲ್ಪ ಫಾಸ್ಟ್ ಆಗ್ಬೋದು, ನಿಮಗೆ ಸಮಯ ಅಭಾವದಿಂದ ಹೇಳ್ತಾ ಇದೆ ಅಷ್ಟೇ. ದಯವಿಟ್ಟು ನಾವು ಬಿಡಿಸೋದು ನಿಮ್ಗೆ ಫಾಸ್ಟ್ ಆದ್ರೂ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸ್ಟೆಪ್ ಬಿಡಿಸಿ. ಒಂದು ವೇಳೆ ಬೇಗ ಮುಂದೆ ಹೊಂಟಿದರೆ ಪಾಸ್ ಮಾಡಿ ಮತ್ತು ರಿಟರ್ನ್ ನೋಡಿ ಬಿಡಿಸಿ, ಆದರೆ ಹಾಗೆ ಮುಂದೆ ಹೋಗ್ಬೇಡಿ. ನೆಕ್ಸ್ಟ್ ಕ್ವಶನ್ 8ನೇದು ಆಪ್ಷನ್ಸ್ ನೋಡಿ. ಅದರ ಜೊತೆಗೆ ಆನ್ಸರ್ ಕ್ವಶನ್ ನೋಡಿ. 5 + 7 + 9 + ಡ್ಯಾಶ್ 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 + 43 ಹೌದಾ? ಅವ್ರಿಗೆ A20 = 43 ಅಂದರೆ AN ವ್ಯಾಲ್ಯೂ. ಮುಂದೆ S20 ಬೆಲೆ ಕೇಳಿದ್ದಾರೆ ಅಷ್ಟೇ ಅವರು. ಈಗ ಫಾರ್ಮುಲಾ SN = n/2 A + L ಫಾರ್ಮುಲಾ ಹೌದಾ? SN ಎನ್ ಅಂದರೆ ಕೊಟ್ಟಿದ್ದಾರೆ, n = 20 ಅಂತ. 20/2 ಎ ಅಂದರೆ ಎಷ್ಟು? ಫಸ್ಟ್ 5 ಪ್ಲಸ್ ಎಲ್ ಅಂದರೆ ಕೊನೆಯದು 43. 2 1 2 10 48 480 SN ವ್ಯಾಲ್ಯೂ. ಆನ್ಸರ್ ಡಿ. ರೇಖಾತ್ಮಕ ಸಮೀಕರಣಗಳ ಜೋಡಿಯೊಂದನ್ನು ಪ್ರತಿನಿಧಿಸುವ 2 ರೇಖೆಗಳು ಪರಸ್ಪರ ಛೇದಿಸಿದರೆ ಆ ಸಮೀಕರಣಗಳ ಜೋಡಿಯು. ಹೌದಾ? ಏನಿದೆ ಇಲ್ಲಿ ನೋಡಿ. ರೇಖಾತ್ಮಕ ಸಮೀಕರಣ ಜೋಡಿಯೊಂದನ್ನು ಪ್ರತಿನಿಧಿಸುವ 2 ರೇಖೆಗಳು ಪರಸ್ಪರ ಛೇದಿಸಿದರೆ, ಈ ರೇಖೆ ಪರಸ್ಪರ ಛೇದಿಸಿದರೆ ಏನಾಗುತ್ತೆ ಅಂದರೆ ಸ್ಥಿರ ಜೋಡಿ. ಸ್ಥಿರ ಜೋಡಿ. ನೆಕ್ಸ್ಟ್ ಕ್ವಶನ್, 2x + 3y - 9 = 0 ಮತ್ತು 4x + 6y - 18 = 0 ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಆಪ್ಷನ್ಸ್ ನೋಡಿ. ಇಲ್ಲಿ ರೇಖೆಗಳು ಸಮೀಕರಣ ಬರ್ಕೊಂಬಿಡಿ. 2x + 3y - 9 = 0, 4x 6y - 18 = 0. ಕ್ವಶನನ್ನು ಬೇಗ ನೀವು ಓದಿ ಅರ್ಥ ಮಾಡ್ಕೋಬೇಕು. ಅದೆಷ್ಟು ಬೇಗ ನಿಮ್ಗೆ ಅರ್ಥ ಆಗುತ್ತೆ ಅಷ್ಟು ಆಟೋಮೆಟಿಕ್ ನಿಮಗೆ ಆನ್ಸರ್ ಬಂದೇ ಬಿಡುತ್ತೆ. ನೋಡಿ, ಈ ವ್ಯಾಲ್ಯೂಗಳು ಬರ್ಕೊಂಬಿಡಿ. ನಿಮಗೆ ಫಾರ್ಮುಲಾ ಗೊತ್ತಿದೆ ಆಲ್ರೆಡಿ. A1/A2 B1/B2 ಹೌದಾ? C1/C2. ಅವ್ರೇನು ಕೇಳಿದ್ದಾರೆ ನಮ್ಮ ಕ್ವಶನು? ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಕೇಳಿದ್ದಾರೆ. ಹೌದಾ? 2/4 3/6 -9/8 -18 2 1 2 2 3 1 3 2 9 1 9 2 ಎಲ್ಲವೂ 1/2. ಹೌದಾ? ಹೀಗೆ ಎಲ್ಲವೂ ಒಂದೇ ಥರ ಬಂದರೆ ಇದು ಐಕ್ಯಗೊಳ್ಳುವ ರೇಖೆಗಳು. 3 ಅನುಪಾತ ಸಮವಾಗಿದ್ದರೆ ಐಕ್ಯಗೊಳ್ಳುವ ರೇಖೆಗಳು ಆಗಿರುತ್ತವೆ. ನೆಕ್ಸ್ಟ್ ಕ್ವಶನ್, x² + 10x + 25 = 0 ಈ ವರ್ಗ ಸಮೀಕರಣ ಮೂಲಗಳು ಏನು? ಈ ವರ್ಗ ಸಮೀಕರಣದ ಮೂಲಗಳು ಏನು? ಓಕೆ, ಇಲ್ಲಿ ನೋಡಿ. x² + 10x + 25 = 0 ಈ ವರ್ಗ ಸಮೀಕರಣದ ಮೂಲ ಏನಂತ ಕೇಳಿದಾರೆ.
ವರ್ಗ ಸಮೀಕರಣ ಮೂಲ ಹೆಂಗೆ ಕಂಡುಹಿಡಿತೀರಾ? ಎಕ್ಸ್ ಸ್ಕ್ವೇರ್ ಇದನ್ನು 5x + 5x + 25 = 0 ಬರಿತೀನಿ. ಹೌದಾ? 5 + 5 10, 5 × 5 25, x + 5 x ಕಾಮನ್ ತಗೊಂಡೆ ಪ್ಲಸ್ x + 5 0 5, x + 5 = 0, x + 5 = 0, both x = -5. ಒಂದು ನೆನಪಿರಲಿ ನಿಮಗೆ, ಈ ಥರ ಇಕ್ವೇಷನ್ ಬಂದಾಗ, ಹೌದಾ, ಎಲ್ಲವೂ ಪ್ಲಸ್ ಬಂದರೆ ಆನ್ಸರು ಮೈನಸ್ ಇರುತ್ತೆ. ಆನ್ಸರ್ ಇಲ್ಲಿ ಡಿ. ನೆಕ್ಸ್ಟ್ ಕ್ವಶನ್, ax² + bx + c = 0, a not equal to 0 ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ. ದಯವಿಟ್ಟು ಎಲ್ಲ ಫಾರ್ಮುಲಾಗಳನ್ನು ಬಿಡಿಸಿ, ಸಾಧ್ಯದಷ್ಟು ಎಷ್ಟಾಗುತ್ತೆ ಅಷ್ಟು ಸಲ ಬಿಡಿಸಿ. ಸುಮಾರು 40ರಲ್ಲಿ ಇಲ್ಲಾಂದ್ರೂ 6ರಿಂದ 7 ತನಕ ಬರೀ ಫಾರ್ಮುಲಾ ಮೇಲೆ ಡೈರೆಕ್ಟ್ ಫಾರ್ಮುಲಾನೇ ಕೇಳ್ಬೋದು. ax² + bx + c = 0 ಸಮೀಕರಣದ ಮೂಲ ಕಂಡುಹಿಡಿಯುವ ಸೂತ್ರ x = -b ± √b² - 4ac / 2a. ಹೌದಾ? -b ಪ್ಲಸ್ ಇದೆ ಅಲ್ಲ, -b ಮೈನಸ್ ತಪ್ಪು, ಇದು ಇಂಟು ಇದೆ ಏನಲ್ಲ, ಇದು -b +/-. ನೆಕ್ಸ್ಟ್ ಕ್ವಶನ್, 3, x, y, 24 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ y ನ ಬೆಲೆ. ಈ ಥರ ಈಗ ಆಲ್ರೆಡಿ ಒಂದೆರಡು ಬಿಡಿಸಿದ್ದೀವಿ ನೋಡಿ. ಓಕೆ, ಇಲ್ಲಿ ನೋಡಿ, 3, x, y, 24 ಅವ್ರು ಕೇಳಿದ್ದು ನಮಗೆ ಸಮಾಂತರ ಶ್ರೇಣಿಯಲ್ಲಿದ್ದರೆ y ನ ಬೆಲೆ ಕೇಳಿದ್ದಾರೆ. ಹೌದಾ? ಈ y ಬೆಲೆ ಕೇಳಿದ್ದಾರೆ ಎಷ್ಟಂತ. ಎ ಅಂದರೆ ಎಷ್ಟು? a1 ಅಂದರೆ 3, a2 ಇದು x, a3 ಇದು y, a4 24. ಹೌದಾ? a4 ಬರೆದ್ರೆ a + 3d ಬರೀತೀರಾ? a4 ಅಂದರೆ ಎಷ್ಟು? 24. a ಅಂದರೆ ಎಷ್ಟು? 3 + 3, d ಗೊತ್ತಿಲ್ಲ ಹಾಗೆ ಡಿ, 3 ಈ ಕಡೆ ತೊಗೊಂಡ್ರೆ 24 - 3 3d, 21 = 3d, d = 7. ಹೌದಾ? ಈಗ ಡಿ ವ್ಯಾಲ್ಯೂ 7 ಬಂತು. ಈ ಡಿ ವ್ಯಾಲ್ಯೂವನ್ನು ಹಾಕಿ ಈ ಮೊದಲ ಪದಕ್ಕೆ ಕೂಡ ಆ್ಯಡ್ ಮಾಡ್ಕೋತೀವಿ. ಬರೀ 3 + 7 10, ಇದು ಎಕ್ಸ್ ವ್ಯಾಲ್ಯೂ. ಹೌದಾ? ಇದಕ್ಕೆ ಮತ್ತೆ 7 ಮಾಡಿ, ಆ್ಯಡ್ ಮಾಡಿ, 10 + 7 17, ಇದು y. ಹೌದಾ? ಇದಕ್ಕೆ ಮತ್ತೆ 7 ಆ್ಯಡ್ ಮಾಡಿ, 17 + 7 24, ಅದು ಇದು ನಮ್ಗೆ ಕೇಳಿದವರು y 17. ಸೊ ಆನ್ಸರ್ ಬಿ. ನೆಕ್ಸ್ಟ್ ಕ್ವಶನ್, 0, 0 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಬಿಂದುಗಳು. a, 0, 0, b ಬಿಂದುಗಳು ಸರಳ ರೇಖಾಗತವಾಗಿದ್ದರೆ, ಯಾವುದು? ಸರಳ ರೇಖಾಗತವಾಗಿದ್ದರೆ. ಇಲ್ಲಿ ನೋಡಿ, ಫಾರ್ಮುಲಾ ನಿಮ್ಗೆ ನೆನಪಿರಬೇಕು. ಬಿಂದುಗಳು ಸರಳ ರೇಖಾಗತದಲ್ಲಿ x1 y2 - y3 plus x2 y3 - y1 plus x3 y1 - y2. ಇದು ಫಾರ್ಮುಲಾ. ಸರಿ, ಇದು ಓಕೆ. ಇದು 1 3 ನೋಡಿ. 0
ವ್ಯಾಲ್ಯೂ ನಾನು ಡೈರೆಕ್ಟ್ ತುಂಬಿಡ್ತೀನಿ 0 a b minus 0 plus 0 ಈ ವ್ಯಾಲ್ಯೂ ಹೌದಾ 0 equal to a into b ಇದು 0 ಬರುತ್ತೆ a into b a b 0 ಇದೆ ಸೊ 0 equal to a b ಆನ್ಸರು a b equal to 0 ದಯವಿಟ್ಟು ಫಾರ್ಮುಲಾಗಳನ್ನು ನೋಡಿ ಎಷ್ಟು ಬಿಡಿಸ್ತೀರ ಅಷ್ಟು ಪ್ರಾಕ್ಟೀಸ್ ಆಗುತ್ತೆ ನೆಕ್ಸ್ಟ್ ಕ್ವೆಶ್ಚನ್ 15 ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಆಪ್ಷನ್ಸ್ ನೋಡಿ ಥ್ಯಾಂಕ್ ಯು ಇಲ್ಲಿ ನೋಡಿ ಇದು y1 ಇದು y2 ಓಕೆ ಇದರ ಆನ್ಸರ್ ನೋಡಿ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ ಅವರು ಹೌದಾ 1, 2, 3, 4 -20 ತುಂಬ ಈಸಿ ಕ್ವಶನ್ n ಇಂಟು n ಪ್ಲಸ್ 1/2 ಫಾರ್ಮುಲಾ ಹಾಕಿ n ಅಂದರೆ ಎಷ್ಟಿಲ್ಲಿ 20 ಪ್ಲಸ್ 20 ಪ್ಲಸ್ 1/2 1 10 10 21 210 ಹೌದಾ ಆನ್ಸರು ಯಾವುದೇ ಕೂಡಲೇ ನಿಮಗೆ ಸ್ವಾಭಾವಿಕ ಸಂಖ್ಯೆ ಮೊತ್ತ n ಇಂಟು n ಪ್ಲಸ್ 1/2 ಫಾರ್ಮುಲಾದಲ್ಲಿ n ವ್ಯಾಲ್ಯೂ ತುಂಬಿದ್ರೆ ನಿಮ್ಗೆ ಬಂದೇ ಬರುತ್ತೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಈ ಪಾರ್ಟಿನ ಲಾಸ್ಟ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯಲ್ಲಿ a24 ಮೈನಸ್ a17 ಈಕ್ವಲ್ ಟು -28 ಆದರೆ ಸಾಮಾನ್ಯ ವ್ಯತ್ಯಾಸವು ಏನಾಗಿರುತ್ತದೆ ಆಪ್ಷನ್ಸ್ ನೋಡಿ 8 -4 ನೋಡಿ ಎಕ್ಸ್ಪ್ಲನೇಷನ್ ಕ್ವಶನ್ ಬರ್ಕೊರಿ a24 ಮೈನಸ್ a17 ಈಕ್ವಲ್ ಟು -28 a24 ಹೆಂಗೆ ಬರ್ತೀರಾ a20 ಇದು ಒಂದು ಲೆಸ್ ಆಗಿ 23d ಕರೆಕ್ಟಾ ಸೇಮ್ ಅದು ಮೈನಸ್ a ಪ್ಲಸ್ 16d ಈಕ್ವಲ್ ಟು -28 ಹೌದಾ a ಪ್ಲಸ್ 23d ಮೈನಸ್ಗೆ ಇದನ್ನು ಗುಣಿಸ್ಬಿಡಿ ಮೈನಸ್ a ಮೈನಸ್ 16d ಈ ಕ್ಯಾನ್ಸಲ್ 23dದಲ್ಲಿ -16d ಕಳೆದ್ರೆ 7d ಈಕ್ವಲ್ ಟು -28 d ಈಕ್ವಲ್ ಟು -28/7 d ಈಕ್ವಲ್ ಟು -4 ಆನ್ಸರ್ ನೋಡಿ ಆನ್ಸರ್ ಬಂದು ಡಿ ಹೌದಾ ಇಲ್ಲಿಗೆ ಈ ಪಾಠದ 16 ಕ್ವಶನ್ ಮುಗಿದಿದೆ ದಯವಿಟ್ಟು ಫಾಸ್ಟ್ ಇದ್ದರೆ ಯಾರು ಹೆದರೋ ಅವಶ್ಯಕತೆ ಇಲ್ಲ ನಮ್ಮ ರೈಟಿಂಗ್ ಅಷ್ಟೇ ಫಾಸ್ಟ್ ಆಗಿರ್ಬೋದು ಎಕ್ಸ್ಪ್ಲನೇಷನ್ ನೀವು ಆರಾಮಾಗಿ ಮಾಡಿ ದಯವಿಟ್ಟು ಅಲ್ಲಿ 1 ರಿಂದ 1.5 ನಿಮಿಷ ಇರುತ್ತಲ್ಲ ಅದಕ್ಕೆ ನಾವು ಫಾಸ್ಟಾಗಿ ಬಿಡಿಸ್ತಾ ಇದ್ದೀವಿ ನಿಮಗೆ ಫಾಸ್ಟ್ ಆಗಲಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಮ್ಯೂಟ್ ಮಾಡಿ ಅಲ್ಲೇ ಪೌಸ್ ಮಾಡಿ ನೋಡಿ ಎಲ್ಲ ಸ್ಟೆಪ್ ಕೊಟ್ಟಿದ್ದೇವೆ ಇಂಪಾರ್ಟೆಂಟ್ ಮೇನ್ ಸ್ಟೆಪ್ದಿಂದ ಬಿಡಿಸಿದ್ದೇವೆ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಗೆಳೆಯರಿಗೂ ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಏನಾದರೂ ರಾಂಗ್ ಅನಿಸಿದರೆ ಆ ಕ್ವಶನ್ ನಮಗೆ ಹೇಳಿಬಿಡಿ ನಾವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇವೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ವಿಡಿಯೋ